ಸ್ನೇಹಿತರೆ ನೋಡಿ, ಇವತ್ತು ಒಂದು ಆರ್ ಟಿ ಒಗೆ ಹೋಗ್ತಾಯಿದ್ದೀನಿ. ನಿನ್ನೆ 12ನೇ ತಾರೀಕು 1ನೇ ತಿಂಗಳು 2026ರಲ್ಲಿ ಪ್ಯಾನಿಕ್ ಬಟನ್ನು ಮತ್ತು GPS ಫಿಟ್ಟಿಂಗ್ ಮಾಡಿಸಿದ್ದೀನಿ. ಇವಾಗ ಆರ್ ಟಿ ಒ ಕೆಲಸ ಮಾಡಬೇಕು, ಅಂದರೆ ಪಾಸಿಂಗ್ ಮಾಡಿಸ್ಕೊಳ್ಳೋದಕ್ಕೆ ನೇರವಾಗಿ ಹೋಗಿ ಆರ್ ಟಿ ಒದಲ್ಲಿ ಕೆಲಸ ಮಾಡಿಸ್ಬೇಕು. ಆ ಒಂದು ಉದ್ದೇಶಕ್ಕೆ ನಾನು ಆರ್ ಟಿ ಒಗೆ ಹೋಗ್ತಾಯಿದ್ದೀನಿ. ಯಾಕೆ ಅಂದರೆ ನಾನೀಗ ನೋಡಿ ಯಾವುದೇ ಲೋಗೋ ಹಾಕ್ಕೊಂಡಿಲ್ಲ. ಸಾಧ್ಯವಾದರೆ ಮಾಸ್ಕ್ ಹಾಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಯಾವ ರೀತಿ ಅವ್ರು ಕೆಲಸ ಮಾಡ್ತಾರೆ ಅನ್ನೋದನ್ನು ವಿಡಿಯೋ ಮಾಡಿ, ಅವರು ಲಂಚ ಕೇಳಿದ್ರೆ ಲಂಚನೂ ಕೊಟ್ಟು ಆ ಒಂದು ವಿಡಿಯೋನ ತೊಗೊಂಡೋಗಿ ಲೋಕಾಯುಕ್ತರಿಗೆ ಕೊಟ್ಟು ಆ ಒಂದು ಆರ್ ಟಿ ಒ ಮೇಲೆ ರೈಡನ್ನು ಮಾಡಿಸುವಂಥ ಕೆಲಸ ಮಾಡ್ತೀನಿ. ಇಲ್ಲ ಅವರು ನೇರ ನನ್ನನ್ನೇನಾದ್ರು ಮಾಸ್ಕ್ ಹಾಕ್ಕೊಂಡು ಏನಾರು ಹೋಗಲಿಲ್ಲ ಅಂದರೆ, ಅಥವಾ ಮಾಸ್ಕ್ ಹಾಕ್ಕೊಂಡು ಹೋದರೂ ನನ್ನನ್ನು ಗುರ್ತಿಡ್ದು ಅವರೇನಾದರೂ ಯಾವುದೇ ಲಂಚ ತಗೊಳ್ಳೋದಂತೆ ಕೆಲಸ ಮಾಡಿಕೊಟ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅವನ ಅದೃಷ್ಟ ಚೆನ್ನಾಗಿದೆ ಅಂತ ಅರ್ಥ ಅಷ್ಟೇ. ಸೊ ಇಲ್ಲಿ ವಿಚಾರಗಳನ್ನ ತಿಳಿಸ್ಬೇಕಾದ್ರೆ ಪ್ರಾಕ್ಟಿಕಲಾಗಿ ನಾವು ಕೆಲವೊಂದು ಕೆಲಸಗಳನ್ನ ಮಾಡಬೇಕಾಗತ್ತೆ. ಆ ರೀತಿ ನಾನು ಮಾಡಬೇಕು ಅನ್ನೋ ವಿಚಾರಕ್ಕೆ ಹೋಗ್ತಾ ಇರೋದು. ಮೊದಲನೇದಾಗಿ ನಿಮಗೆ ಮಾಹಿತಿ ಯಾವ ರೀತಿ ತಿಳಿಸ್ಬೇಕು ಅಂದರೆ, ಆರ್ ಟಿ ಒಗೆ ನಾವು ಕೆಲಸಕ್ಕೆ ಹೋಗ್ತಾಯಿದ್ದೀವಿ ಪಾಸಿಂಗಿಗೆ ಅಂದಾಗ ನಮ್ಮ ವಾಹನದ ಕಂಪ್ಲೀಟ್ ದಾಖಲಾತಿಗಳು ರನ್ನಿಂಗಲ್ಲಿರಬೇಕು. ಸೊ ಈಗ ನಂದು ಇನ್ಶೂರೆನ್ಸು ರನ್ನಿಂಗ್ ಇದೆ, ಹಾಗೆ ಏನದು ಪರ್ಮಿಟು ರನ್ನಿಂಗ್ ಇದೆ, ಟ್ಯಾಕ್ಸು ಲ್ಯಾಪ್ಸ್ ಆಗಿದೆ. ಅದನ್ನು ಆನ್ಲೈನ್ ಕಟ್ಟಕ್ಕೆ ಹೋಗ್ತಾಯಿದ್ದೀನಿ, ಅದು ತಗೊತಾ ಇಲ್ಲ. ನಾನು ಸುಮಾರು 4-5 ಸಲ ಟ್ರೈ ಮಾಡಿದೆ. ಮೋಸ್ಟ್ಲಿ ಅಲ್ಲಿ ಕ್ಯಾಶ್ ಕೊಟ್ಟೆ ಮಾಡಬೇಕು ಅನಿಸುತ್ತೆ. ಲಾಸ್ಟ್ ಟೈಮ್ ಅದೇ ಥರನೇ ಆಗಿತ್ತು ಸಮಸ್ಯೆ, ಹಂಗಾಗಿ ನಾನು ಅಲ್ಲಿ ಹೋಗಿ ಕ್ಯಾಶೇ ಕೊಟ್ಟಿದ್ದೆ. ಅದು ಅಲ್ಲದಂತೆ ಅವರು ಕ್ಯಾಶ್ ಇಲ್ಲದಂತೆ ಫೋನ್ಪೇ ಗೂಗಲ್ ಪೇ ತಗೊಳ್ಳೋದಿಲ್ಲ ಅವರು. ಯಾಕೆ ನಾನು ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ, ಮಾಡ್ತೀನಿ. ಆ ಟ್ಯಾಕ್ಸ್ ಕಟ್ಕೊಂಡು ಮತ್ತು ನಮ್ಮ ಇನ್ಶೂರೆನ್ಸ್ ಕಾಪಿ ಏನಿದೆ ಅದೆಲ್ಲನೂ ಒಂದು ಸೆಟ್ಟು ಜೆರಾಕ್ಸು ಕಂಪ್ಲೀಟು, RC ಕಾರ್ಡು, ಎಮಿಷನ್ ಟೆಸ್ಟು, ಇನ್ಶೂರೆನ್ಸು ಮತ್ತು ಏನದು ಟ್ಯಾಕ್ಸು, ಇದಿಷ್ಟೂ ಕೂಡ ಒಂದು ಸೆಟ್ ಜೆರಾಕ್ಸ್ ಇಟ್ಕೊಬೇಕು. ಹಾಗೆ ಒಂದು ಸೆಟ್ಟು ಹಂಗೆ ಒರಿಜಿನಲ್ಲು ಕೂಡ ತೊಗೊಂಡೋಗಿ ಅವ್ರಿಗೆ ತೋರಿಸ್ಬೇಕಾಗತ್ತೆ. ಸೊ ಆ ಕೆಲಸ ಮಾಡ್ತಾಯಿದ್ದೀನಿ. ಅದನ್ನು ತೊಗೊಂಡೋಗಿ ಡಾಕ್ಯುಮೆಂಟ್ ಎಲ್ಲ ತೊಗೊಂಡೋಗಿ ತೋರಿಸಿ, ಅಲ್ಲೊಬ್ಬರು ಸೂಪರಿಂಟೆಂಡೆಂಟ್ ಅಂತ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಆದರೆ ಅದಕ್ಕಿಂತ ಮುಂಚೆ ಸ್ಟೆಪ್ 1ನಿಂದ ಯಾರೆಲ್ಲ ನಮಗೆ ಸಹಾಯನ ಮಾಡಬೇಕೋ ಅವ್ರುಗಳು ಯಾವ ರೀತಿ ನಡ್ಕೊತಾರೆ, ಅವರ ನಡವಳಿಕೆ ಹೆಂಗಿದೆ, ಅದರ ಆಧಾರದ ಮೇಲೆ ಈ ವಿಡಿಯೋಗಳನ್ನ ಎಲ್ಲೆಲ್ಲಿ ಪೋಸ್ಟ್ ಮಾಡಬೇಕು, ಯಾರ್ಯಾರಿಗೆ ಮಾಹಿತಿ ಕೊಡುವಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಈ ಒಂದು ವಿಡಿಯೋಯಿಂದ ಒಬ್ಬ ಚಾಲಕನಿಗೆ ಸಂಪೂರ್ಣ ತನ್ನ ಗಾಡಿಯ ಕೆಲಸವನ್ನು ಹೇಗೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಮಿಸ್ ಮಾಡಿದಂತೆ ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ. ನೀವು ಇದು ಸರಿಯಾಗಿದ್ದರೆ, ನಿಮ್ಗದು ಒಳ್ಳೆಯದು ಅನಿಸಿದ್ರೆ ಇನ್ನೊಬ್ರಿಗೆ ಶೇರ್ ಮಾಡಿ ಅಷ್ಟೇ. ನೆಕ್ಸ್ಟು ಏನೇನು ಕೆಲಸ ಮಾಡ್ತೀನಿ ಆ ವಿಡಿಯೋನ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಓಕೆ, ಸಿಗ್ತೀನಿ ಮತ್ತೆ. ಸ್ನೇಹಿತರೆ ನೋಡಿ, ಆರ್ ಟಿ ಒಗೆ ಹೋಗೋಕ್ಕೆ ಮಾಸ್ಕ್ ಹಾಕೊಳ್ಳೆ ಟ್ರೈ ಮಾಡ್ತಾಯಿದ್ದೀನಿ. ಹಂಗೂ ಕಂಡಿಡಿದ್ರೆ ಏನು ಮಾಡೋಕ್ಕಾಗಲ್ಲ. ನೋಡ್ತೀನಿ ಯಾರು ತಗ್ಲಾಕೊಳ್ಳಿ, ಇವ್ರನ್ನ ಏನು ಕೆಲಸ ಮಾಡಬೇಕು ಮಾಡೋಣ. ಹಳದ್ದು ಮುಖ ಪರಿಚಯ ಆಗಿರೋದ್ರಿಂದ ಕಳ್ಳರುಗಳು ಸಿಗಾಕೊಳ್ಳಲ್ಲ. ಓಕೆ, ನೆಕ್ಸ್ಟು ಅಟ್ಯಾಚ್ ಮಾಡ್ತೀನಿ, ವೆಯ್ಟ್ ಮಾಡಿ. ಸರ್, ಈಗ ಟ್ಯಾಕ್ಸ್ ಕಟ್ಟಬೇಕು, ಆನ್ಲೈನ್ ಕಟ್ಟೋಕ್ಕಾಗ್ತಾಯಿಲ್ಲ. ಆಗುತ್ತಲ್ಲ. ಹಾಂ, ಈಗ ಎಲ್ಲಿ ಕಟ್ಟಬೇಕು? ಏನು ಗಾಡಿ ಅದು? ಎಲ್ಲೋ ಬೋರ್ಡು. ಎಲ್ಲೋ ಬೋರ್ಡ್ ಏನು ಗಾಡಿ? 4+1 ನಿಸಾನ್ ಸನ್ನಿ. ಆಗುತ್ತಲ್ಲ. ಆಗ್ತಾಯಿಲ್ಲ, 2-3 ಸಲ ಫೇಲ್ ಆಯ್ತು ನನಗೆ. ಮೊಬೈಲಲ್ಲಿ ಮಾಡಬೇಡಿ, ಮತ್ತೆ ಮೊಬೈಲಲ್ಲಿ ಆಗೋದಿಲ್ಲ. ಅಲ್ಲ, ವೆಬ್ಸೈಟ್ ಲ್ಯಾಪ್ಟಾಪಲ್ಲಿ ಮಾಡಿ ಆಗುತ್ತೆ. ಲ್ಯಾಪ್ಟಾಪು ಇಲ್ಲ ಅಂತಂದರೆ ಇದು ಹೊರಗಡೆ ಸೈಬರ್ ಸೆಂಟ್ರಲ್ಲಿ ನೀವು ಎಲ್ಲರೂ ಮಾಡ್ಕೊಳ್ಳಿ. ಲ್ಯಾಪ್ಟಾಪ್ ಕಂಪ್ಯೂಟ್ರಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಮಾಡಿ ಆಗುತ್ತೆ. ಓಕೆ. ಮೊಬೈಲ್ ಡೆಸ್ಕ್ಟಾಪ್ ವರ್ಷನ್ ತಗೊಂಡ್ರು ತಗೊಳ್ಳಲ್ಲ, 90% ತಗೊಳ್ಳಲ್ಲ. ಇವಾಗ ಇಲ್ಲಿ ಪ್ರೆಸೆಂಟ್ ಕಟ್ಟೋದಿಲ್ಲ ಐತೆ. ಇವರು ಬರೀ ಕ್ಯಾಶ್ ಕೌಂಟ್ ಇದೆ, ಕ್ಯಾಶ್ ಕೌಂಟಲ್ಲಿ ಕಟ್ಕೊಂಡು ಕ್ಯಾಶೇ ಇಸ್ಕೊಳ್ಳೋದು, ಬೇರೆದೇನು ಇಸ್ಕೊಳ್ಳಲ್ಲ. ಪಾಸಿಂಗು ಪಾಸಿಂಗ್ ಫಸ್ಟ್ ಟ್ಯಾಕ್ಸ್ ಕಟ್ತೀನಿ ಸರ್. ಈಗ ಪಾಸಿಂಗ್ ಮಾಡಿಸ್ಬೇಕು, GPRS ಎಲ್ಲ ಹಾಕ್ಸಿದ್ದೀನಿ. ಈಗ ನಾನು ಪಾಸಿಂಗ್ ಮಾಡಿಸೋಕ್ಕೆ ಪ್ರೊಸೀಜರ್ ಫೀಸ್ ಕಟ್ಟಿ ಗಾಡಿ ಇನ್ಸ್ಪೆಕ್ಷನ್ ಮಾಡಿಸಿ. ಅದೇನೋ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಅವರು ಪಾಸಿಂಗ್ ಎಫ್ಸಿಗೆ ಅಲ್ಲೇನೂ ಹಾಕ್ಬೋದು, ಇಲ್ಲೂ ಮಾಡಿಕೊಡ್ತಾರೆ. ಫಸ್ಟ್ ಇದು ಕಟ್ಕೊಂಬರ್ತೀನಿ. ಹೌದು, ಕಟ್ಕೊಂಬನ್ನಿ. ಟ್ಯಾಕ್ಸ್ ಇಲ್ಲೇ ಕಟ್ಸ್ಕೊಳ್ಳೋದಾ? ಓನ್ಲಿ ಕ್ಯಾಶು.
ಒಂದು ನಿಮಿಷ ಇರೋಣ ಇಲ್ಲಂಗೆ ಬ್ರೋ ಒಂಚೂರು ಬಲಿ ಕಟ್ಟಿ ಮೇಡಮ್. ಇದು ನೋಡಿ, ಇದು ಓಪನ್ ಆಗಿದೆ ಈ ಥರ ಬಂದಿದೆ ನೋಡಿ. ಅಲ್ಲ ಈಗ ಇದು ಮತ್ತೆ ಪೇ ಮಾಡೋದಕ್ಕೆ ಬಂದಿದೆಯಲ್ಲ ಆಪ್ಷನು. ನಾ ಮಾಡಿಲ್ಲ, ಈ ಥರ ಬಂದಿದೆಯಲ್ಲ, ಈಗ ಟ್ರೈ ಮಾಡಿ ಅಂದೆ. ಯಾವುದು ನಂಬರ್ ಏನು ಕೌಂಟ್ರ್ ನಂಬರು? ನಮಸ್ತೆ ನಮಸ್ತೆ. ಒಂದು ನಿಮಿಷ ಅರ್ಜೆಂಟ್ ಇದೆ ಕೆಲಸ ಸರ್. ವಿನಯ್ ಅಂದರೆ ಯಾರಿಲ್ಲಿ? ವಿನಯ್ ಅಂದರೆ ನೀವೇನಾ? ನಾನು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಅವ್ರು ಇಲ್ಲೇ ಕಳಿಸಿದ್ರು. ನಾನು ಹೇಳ್ತಾ ಇದ್ದೀನಿ ಆನ್ಲೈನ್ ಕಟ್ ಮಾಡೋಕ್ಕೆ ಹೋದೆ, ಇದಾಗಲಿಲ್ಲ ಅದು. ಅದಕ್ಕೆ ಮತ್ತೆ ಈ ಪೇಜಿಗೆ ಬಂದಿದೆ, ಈಗ ಓಪನ್ ಇದೆ. ಅವ್ರು ಕಟ್ಕೊಡಿ ಅಂದರೆ ಇಲ್ಲ ಇವ್ರ ಹತ್ರಕ್ಕೆ ಹೋಗಿ ಅಂತ ಹೇಳ್ತಾರೆ ಅವರು. ಹಾಂ, ಟ್ಯಾಕ್ಸ್ ನಾವು ಕಟ್ಕೊಡಲ್ಲ, ನೀವೇ ಕಟ್ಬೇಕು. ಅದು ಗೊತ್ತುಂಟು ಸರ್. ಟ್ಯಾಕ್ಸ್ ಕಟ್ಟೋದಕ್ಕೇ ಅಲ್ಲಿಗೆ ಹೋಗಿದ್ದೆ ಕೌಂಟ್ರಿಗೆ, ಕ್ಯಾಶ್ ಕೌಂಟ್ರಿಗೆ. ಇದನ್ನು 2-3 ಸಲ ಆನ್ಲೈನ್ ಟ್ರೈ ಮಾಡಿದೆ, ಅದು ಆಗಲಿಲ್ಲ. ಅದು ಆಗಿರೋದನ್ನ ಕ್ಯಾನ್ಸಲ್ ಮಾಡಿದ್ದೆ. ಇದು ಈ ಪೇಜಿಗೆ ಬಂದಿದೆ. ಈಗ ಕಟ್ಕೊಡಿ ಅಂದರೆ ಅವರು ಇಲ್ಲ ನೀವು ವಿನಯನ ಭೇಟಿ ಮಾಡಿ, ಅವರು ಕ್ಯಾನ್ಸಲ್ ಏನೋ ಮಾಡ್ತಾರೆ ಹಂಗೆ ಹಿಂಗೆ ಅಂದರು. ಈಗ ಮುಂದೆ ಬಲಗಡೆ ಹೋಗಿ ಟೆಕ್ನಿಕಲ್ ಅಸಿಸ್ಟೆಂಟ್ ಇದ್ದಾರೆ, ಕೇಳಿ ಮಾಡಿ. ಅಣ್ಣ ಹೇಳಿ. ಡೇಟಾ ಎಂಟ್ರಿ K01 AJ K01 AG 4576. ಹಾಂ, ಓಪನ್ ಆಯ್ತಲ್ಲ. ಅವ್ರು ಮಾಡಲಿಲ್ಲ, ಅವ್ರು ಇರಲೇ ಇಲ್ಲ ಮೇಡಮ್. ನಾನು ಹಂಗೆ ಸುಮ್ಮನೆ ಬಂದೆ. ನಾನೀಗ 15 ನಿಮಿಷ ಆದಮೇಲೆ ಲಾಕ್ ಮಾಡಬೇಕಾಯ್ತು, ತೆಗೆದೆ ನಾನು ಆಮೇಲೆ. ಅದಕ್ಕೆ ನಿಮ್ಗೆ ಹೇಳಿದ್ದು ಪೇಜ್ ಓಪನ್ ಆಗಿದೆ ಅಂತ. ಫುಲ್ಲು 1 ವರ್ಷ ಪೂರ್ತಿ. ಹಾಂ, ನಾನು ಅದನ್ನ 4 ಸಲ ಟ್ರೈ ಮಾಡಿದೆ. ತೊಳಿ 7 ಫೋನ್ಪೇ ಇಲ್ಲ ಅಲ್ಲ ಅಂತಾರೆ ನಿಮ್ದು ಎಲ್ಲೂ ಎಲ್ಲ ಕತೆ ನಮ್ಮದು. ಸರಿ, ಆಮೇಲೆ ಚೇಂಜ್ ಮಾಡಿಸ್ಕೊಡ್ತೀನಿ. ಹಾಂ, 2000 ಆಯಿತಾ? ಸುಮ್ಮನೆ ಓಡಾಡ್ಸಿದ್ರಿ ಮೇಡಮ್. ಅಲ್ಲಿ ಯಾರೋ ವಿನಯನವ್ರು ಹುಡ್ಕೊಂಬರೋಕ್ಕಾಯ್ತು. ನಾನು ಇಂಕೇನೋ ಚೇಂಜ್ ಮಾಡಿ ಮೇಡಮ್. ಇದು ಎಲ್ಲ ಪೇಪರ್ಗಳು ಸರಿಯಾಗಿ ಗೊತ್ತಲ್ಲ. ಏನು ಅಮೌಂಟ್ ಪೂರ್ತಿ ಎಷ್ಟು? ಅಲ್ಲ ಇಲ್ಲೇ ಐತಲ್ಲ 2007. ಹಾಂ, ಅದೇ ಆನ್ಲೈನಲ್ಲೇ ಪ್ರಿಂಟು ಇದನ್ನು PDF ಎತ್ಕೋಬೇಕಷ್ಟ. ಡೇಟಾ ಎಂಟ್ರಿಗೆ ಡೈರೆಕ್ಟಾಗಿ ಇದು ಫೈಲ್ ಮಾಡ್ಕೋಬೇಕು. ಯಾವ್ದು ಹಾಕ್ಬೇಕು ಸರ್ ಇದಕ್ಕೆ? ಪಾಸಿಂಗ್ ಮಾಡಿಸ್ಬೇಕು ನಾನು. ಪಾಸಿಂಗ್ ಮಾಡಿಸ್ಬೇಕು ಸರ್. ಹಾಂ, ಡಾಟಾ ಎಂಟ್ರಿ ಬೇಕು ಸರ್. ಸೂಪ್ರೆಂಟ್ ಭೇಟಿ. ಹಾಂ, ಓಕೆ, ಸೂಪ್ರೆಂಟ್ ಭೇಟಿ ಸರ್. ಏನು ಗಾಡಿ ಹೇಳಿದ್ರು? ಕಾರು ನಿಸಾನ್ ಸನ್ನಿ 4+1 ಎಲ್ಲೋ ಬೋರ್ಡು. ಸುಷ್ಮಾ ಬಸ್ ಹೇಳ್ರಿ. ಏನು ಮಾಡೋದು? ಮಾಸ್ಕ್ ಹಾಕತ್ತಾ ಇದ್ದೀನಿ. ಇಲ್ಲ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಯ್ತದಲ್ಲ. ಪಾಸಿಂಗ್ ಮಾಡಿಸ್ಬೇಕು. ಇರಿ, ಅದನ್ನೇ ಕೇಳ್ತಾ ಇದ್ದೀನಿ ಏನು ಡೈರೆಕ್ಷನ್ ಅಂತ. ಬೆಳಗ್ಗೆಯಿಂದ 1 ಅವರ್ ಓಡಾಡ್ಸೋರೆ. ಇರಲಿ ಸ್ವಲ್ಪ, ನಾಳೆ ಬೆಳಗ್ಗೆ ನಾವು ಇವ್ರನ್ನ ಓಡಾಡ್ಸೋಣ ಅಂತ. ಹಾಂ, ಫಸ್ಟ್ ಇವ್ರು ನಮ್ಮನ್ನು ಓಡಾಡಿಸ್ಲಿ, ಆಮೇಲೆ ನಾವು ಇವ್ರನ್ನ ಓಡಾಡಿಸ್ತೇವೆ. ಇವ್ರು ನೀವು ಯಾರು ಸರ್? ಇವು ಸರ್ ನೀವು ಯಾರು? ಬ್ರೋಕರಾ ಏನು? ಸ್ಕೂಲವರು? ಅದೇ ಬ್ರೋಕರು ಅನ್ನೇ. ಒಳಗೆ ಹಾಕಿ ಹೋಗಿದ್ರ ನೀವು? ಆಚೆ ಬನ್ನಿ. ಯಾಕೆ ನಮಗೆ ಬೇರೆ ಅಂದ್ಕೊಂಡ್ರು, ನಿಮ್ಗೆ ಅಂದ್ಕೊಂಡ್ರಾ? ಬರ್ರಿ ಹೊರಗಡೆ ಬರ್ರಿ. ನಾನು ಬೇಕು ಅಂತಲೇ ಮಾಸ್ಕ್ ಹಾಕಿ ಓಡಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನೇನು ಮಾಡ್ತಾಯಿದ್ದೀರಾ ನೀವು ಇಲ್ಲಿ ಅವತಾರಗಳು ಅಂತ? ಹಾಂ, ಏನು ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ ನಿಮಗೆ? ಬೋರ್ಡ್ ಹಾಕೊಂಬಿಡಿ ಎದೆ ಮೇಲೆ, ನಂಗೆ ಲಂಚ ಕೊಡ್ರಪ್ಪ ಈಸಿಯಾಗಿ ಕೆಲಸ ಮಾಡಿಸ್ತೀವಿ ಅಂತ.
ಅಲ್ಲಿ ಹೋದ್ರೆ ಅಲ್ಲಿ ಚಲನ್ ಕಟ್ಟೋಕೋರೆ 10 ಗಾಡಿ ತಗೊಂಬರ್ತಾನೆ, ಅವ್ನಿಗೆ ಚಲನ್ಗೆ ವೇಟಿಂಗು ನಾವು ಕಾಯ್ಕೊಂಡು ಕೂತ್ಕೋಬೇಕೇನೋ, ಡೈರೆಕ್ಟಾಗಿ ಬರೋರು. ಹಾಂ, ಮಧ್ಯವರ್ತಿಗಳನ್ನು ಸೇರಿಸ್ಬೇಡಿ ಅಂತಾರೆ. ಇವರೇ ಅಲ್ಲಿಗೆ ಬೋರ್ಡ್ ಹಾಕೊಂಡು ಬಿಟ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ. ನಾನು ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ 2 ಅವರ್ ಆಯಿತು. ಯಾರು ನಮಗೆ ಇನ್ಸ್ಟ್ರಕ್ಷನ್ ಕೊಡೋರು ಯಾರು ಸರ್? ನಮಗೆ ಎಫ್ ಸಿ ಮಾಡಿಸೋದಕ್ಕೆ ನಾನು ಸುಷ್ಮಾ ಅವ್ರದ್ದೊಂದು ಎಫ್ ಸಿ ಅಂತ ಮಾಡ್ಕೊಡವ. ಎಷ್ಟು ದಿನ ಬಿಟ್ಕೊಬರೋದು? ಎಫ್ ಸಿ ಮಾಡಿಸ್ಬೇಕು. ಏನು ಇನ್ಸ್ಟ್ರಕ್ಷನ್ ಹೇಳಿ ಮೇಡಮ್, ನನಗೆ ಏನು ಮಾಡಬೇಕು ಅಂತ. ನಿಸಾನ್ ಸನ್ನಿ 4+1 ಯೆಲ್ಲೋ ಬೋರ್ಡು. ಹ್ಞೂ, ನೋಡಿ ಆ ಟ್ಯಾಕ್ಸ್ ಕಟ್ಟೋದಕ್ಕೆ ಸುಮ್ಮನೆ ಓಡಾಡ್ತಾವ್ರೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ನಾನು. ಆನ್ಲೈನ್ ಕಟ್ಟೋಕೆ ಆನ್ಲೈನ್ ತಗೊಂತ ಇಲ್ಲ ಅದು. ಇವಾಗ ಕಟ್ಕೊಂಡು ಬಂದಿದ್ದೀನಿ ಮೇಡಮ್. ನನಗೆ ನೆಕ್ಸ್ಟ್ ಫರ್ದರ್ ಏನು ಮಾಡ್ಬೇಕು ಹೇಳಿ? ಗಾಡಿಯಲ್ಲಿ ತಗೊಂಡು ಅಲ್ಲೆಲ್ಲೋ ದೂರ ನಿಲ್ಸಿದ್ದೀನಿ. ನನಗೆ ಇನ್ಸ್ಪೆಕ್ಷನ್ಗೆ ಏನೇನು ಮಾಡಬೇಕು ಅದನ್ನ ಹೇಳಿದ್ರೆ ಮಾಡ್ತೀನಿ ನಾನು ಅದನ್ನ. ಕೌಂಟರು 15ನಾ? ಇಲ್ಲೇನು ಎಂಟ್ರಿ ಮಾಡಿದ್ರಿ ಈಗ ನೀವು? ಎಫ್ ಸಿಗೆ ಎಂಟ್ರಿ ಆಗಿದೆ. ಫೀಸಿಗೆ ಏನೇ ಫರ್ದರ್ ಇನ್ಕ್ವೈರೀಸ್ ಇದ್ರೂ ಕೌಂಟರ್ 15. ಓಕೆ. ಕೌಂಟರ್ 15 ಯಾವುದು ಇಲ್ಲ, 15B ಐತಲ್ಲ. ಕೌಂಟರ್ 15 ಯಾವುದಣ್ಣ? ಎಫ್ ಸಿಗೆ ಎಂಟ್ರಿ ಮಾಡಿದ್ದೀವಿ. ಫೀಸ್ ಎಷ್ಟು ಅಂತ ಹೇಳಬೇಕು. ಎಫ್ ಸಿಗೆ ಎಂಟ್ರಿ ಮಾಡಿದ್ದೀರಾ? ಅಲ್ಲಿ ಅವರು ಮೇಡಮ್ ಮಾಡಿಕೊಟ್ರಿ ಈಗ. ಲೋ ಕಟ್ಟಿ. ಎಲ್ಲಿ ಯಾರ ಹತ್ರ ಕಟ್ಟು? ಅವ್ರು 15 ಕೇಳಿದ್ರಲ್ಲ, ಕೌಂಟರ್ 15 ಅಂತ. ಎಂಟ್ರಿ ಆಗಿದೆಯಾ ಈಗ? ಹೌದು. ಎಂಟ್ರಿ ಆಗಿದ್ರೆ ಚಲಾನ್ ಕೌಂಟ್ರಲ್ಲಿ ಹೋದ್ರೆ ಎಷ್ಟು ಬರುತ್ತೆ ಅಮೌಂಟ್ ಅಂತ ಹೇಳ್ತಾರೆ, ಅಲ್ಲೇ ಕಟ್ಸ್ಕೊಂತಾರೆ ಅಲ್ಲೇ. ಅಷ್ಟೇನಾ? ಮತ್ತು ಇಲ್ಲಿಗೆ ಹೋಗೋಕೆ ಕೇಳಿದ್ರು ಅವರು. 15 ಇದು 15 ತಾನೇ ಕೌಂಟರು. ಇಲ್ಲಿಗೆ ಹೋಗೋಕೆ ಕೇಳಿದ್ರು. ಕೌಂಟ್ರಲ್ಲಿ ಹೋದ್ರೆ ಗಾಡಿ ನಮ್ಮ ಎಂಟ್ರಿ ಆಗಿದೆಯಾ? ಆಗಿದೆ, ಜಸ್ಟ್ ಇವಾಗ ಮಾಡಿಸಿದ್ದೀನಿ. ಹೋಗಿ ಹೇಳಿ ಎಷ್ಟು ಅಮೌಂಟ್ ಅಂತ ಹೇಳ್ತಾರೆ, ಅಲ್ಲಿ ಕಟ್ಟಂಗಿದ್ರೆ ಕಟ್ಟಿ, ಇಲ್ಲ ನಾಳೆ ಕಟ್ಟಂಗಿದ್ರೆ ಕಟ್ಕೊಳ್ತಾರೆ. ಡನ್. ಓಕೆ. ಮತ್ತು ಇದು ಬಲಿಪಟ್ಟಣ ಹಚ್ಚಿದ್ದೀರಾ? ಎಲ್ಲ ಇದೆ. ಅದಿಲ್ಲ ಆಗಲ್ಲ. ಆಯ್ತು, ಅದನ್ನ ಮಾಡೋಕ್ಕೆ ಬಂದಿರೋದು, ಎನ್ಕ್ವೈರಿ ಮಾಡೋಕ್ಕೆ ಬಂದಿರೋದು. ನಾನು ಮಾಡ್ತೀನಿ ಬಿಡಿ. ಹಾಂ, ಎಫ್ ಸಿಗೆ KA01 AG 4576. ಆ 20 ಇಟ್ಕೊಂಡು ಬೇಕಾದ್ರೆ 80 ರುಪೀಸ್ ಕೊಡಿ, ಪರವಾಗಿಲ್ಲ. 1220 ಇಟ್ಕೊಂಡು ಇಲ್ಲ 30 ಇಟ್ಕೊಂಡು ಪರವಾಗಿಲ್ಲ, ಚೇಂಜ್ಗಳಿಲ್ಲ ಅದಕ್ಕೆ. ಹಾಂ, ಎಷ್ಟು ಕೊಡ್ಬೇಕೀಗ ನಾನು ನಿಮಗೆ? ಇನ್ನು 7 ರುಪೀಸ್ 10 ರುಪೀಸ್ ಕೊಡಬೇಕಲ್ವಾ? ಅಯ್ಯೋ, 1200 ರೂಪಾಯಿ. ಈಗ ನೆಕ್ಸ್ಟ್ ಪ್ರೋಸೆಸ್ ಏನು ಮೇಡಮ್? ಇದು ಯಾರಂತ ಕೇಳಿ? ಯಾರಿಗೆ ಡೇಟಾ ಎಂಟ್ರಿ ಇದೆಯಲ್ಲ? ಅಲ್ಲ, ಸೂಪರ್ಡೆಂಟ್. ಓಕೆ, ರೈಟ್. ಇದು ಎಫ್ ಸಿ ಇದೆ ಸರ್. ಇದು ಪೇಮೆಂಟ್ ಕಟ್ಟಿದ್ದೀನಿ. ನೆಕ್ಸ್ಟ್ ಏನು ಸರ್ ಇದು? ಸೈನ್ ಹಾಕೋಬೇಕಾ? ಎಲ್ಲಿ ಫಾರಮ್ ಇಲ್ಲ ಇದೆ? ಯಾಕೆ ಇಲ್ಲಿಲ್ವಾ? ಅಲ್ಲ, ಆನ್ಲೈನ್ ಅಪ್ಲೈ ಮಾಡುವಾಗ ಆನ್ಲೈನ್ ಮಾಡ್ತೀವಿ, ಇಲ್ಲಿಗೆ ಬಂದಾಗ ಫಿಸಿಕಲ್ ಕೊಡಬೇಕಲ್ಲ ಲೆಟ್ರು. ಇಲ್ವಾ? ಅದ್ರದ್ದು ಏನಾರು ಆದೇಶದ ಕಾಪಿ ಇದೆಯಾ? ಈ ಥರ ನಾವು ಆನ್ಲೈನಲ್ಲಿ ಮಾತ್ರ ನೀವು ತಗೊಬೇಕು, ಇಲ್ಲಿ ನಾವು ಫಿಸಿಕಲ್ ಕೊಡಲ್ಲ ಅನ್ನೋದು? ಅಥವಾ ನಾವು ಅದಿದ್ದರೆ ಕೊಡಿ.
ಎಲ್ಲ ಹೊರಗಡೆ ತಗೊಬೇಕು, ಇಲ್ಲಾಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ಅದೊಂಚೂರು ಕೊಟ್ಬಿಡಿ. ಅದು ಫಾರಮ್ ನಂಬರ್ ಎಷ್ಟದು? 20. ಏನಾಗಬೇಕು ಅವ್ರು ಸಾಹೇಬ್ರದ್ದು ಟ್ಯಾಕ್ಸಿನಾ? ಹಾಂ, ಟ್ಯಾಕ್ಸಿ FC ಆಗಬೇಕು. ನೀವು ಎಂಪ್ಲಾಯ್ ಸರ್ ಇಲ್ಲಿ? ಎಂಪ್ಲಾಯಿ ಅಲ್ಲ, ಹಾಂ. ನಾನು ಬೇರೆ ಆಫೀಸಲ್ಲಿ ಇರೋದು. ಹಾಂ, ಇದಕ್ಕೆ ಬಂದಿದ್ದು ಏನೋ ಕೆಲಸ ಇತ್ತು ಅಫಿಷಿಯಲ್. ಇಲ್ಲಿದೆ ಎಂಪ್ಲಾಯಿನೇ, ಬಟ್ ನಾನು ಬೇರೆ ಕಡೆ ಡೆಪ್ಯೂಟಿ. ಯಾವ ಡೆಸ್ಟಿನೇಷನು ಮತ್ತು ಯಾವ ಇದರಲ್ಲಿ RTO ಇರೋದು ನೀವು? ಜೈನರ್ದಲ್ಲ? ಡೆಸ್ಟಿನೇಷನ್ ಏನು ಸರ್ ನಿಮ್ಮದು? ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರಾ? ನಿಮ್ಮ ಹೆಸರು? ಮೂರ್ತಿ. ನೀವು ಎಲ್ಲ ನೋಡಿದ್ದೀನಲ್ಲ, ಅದಕ್ಕೆ ಕೇಳಿದ್ರೆ ನಾವು ಫಸ್ಟ್ ಗಾಂಧಿನಗರದಲ್ಲಿ ಇದ್ದೇವೆ ನಾವು. ಏನು ಹಾಕ್ಬೇಕಣ್ಣ ಇದಕ್ಕೆ? ಈಗ FC ಮಾಡೋದಕ್ಕೆ ಪ್ಯಾನಿಕ್ ಬಟನ್ನು ಎಲ್ಲ ಕೇಳಿದ್ರು, ಅದೆಲ್ಲ ಹಾಕ್ಸಿದ್ದೀವಿ, ಎಲ್ಲ ಆಯಿತು. ಅದು ವರ್ಕ್ ಆಗ್ತಾಯಿಲ್ಲ ಅನ್ನೋದಕ್ಕೆ ನಾನು ಇವ್ರ ಹತ್ರ ಮಲ್ಲಿಕಾರ್ಜುನ್ ಹತ್ರ ಹೋಗಿ ಎಲ್ಲ ಗಲಾಟೆ ಮಾಡಿದ್ದೀನಿ. ಯಾಕಂದರೆ ಕಂಟ್ರೋಲ್ ರೂಮ್ಗೆ ಹೋದ್ರೂ ಅದು ವರ್ಕ್ ಆಗ್ತಾಯಿಲ್ಲ. ಈಗ ಪ್ಯಾನಿಕ್ ಬಟನ್ ಅರ್ಥ ಏನು? ಯಾರು ಪ್ಯಾನಿಕ್ ಆಗ್ತಾರೆ, ಡ್ರೈವರ್ ಆಗ್ಬೋದು, ಕಸ್ಟಮರ್ ಆಗ್ಬೋದು, ಅವ್ರಿಗೆ ರಕ್ಷಣೆ ಕೊಡೋಕ್ಕಿರೋದು ಅದು. ಇವರೇನು ಮಾಡ್ತಾರೆ, ಪ್ಯಾನಿಕ್ ಬಟನ್ ಹಾಕೋರು ಕೂಡ ನಮ್ಮ ನಂಬರ್ನೇ ತೆಗೆದು ಎಂಟ್ರಿ ಮಾಡ್ತಾರಲ್ಲಿ. ಈಗ ಎಕ್ಸಾಂಪಲ್, ನಾನು ಗಾಡಿ ಓನರು, ಹೌದಾ? ನನ್ನ ನಂಬರ್ ಎಂಟ್ರಿ ಮಾಡಿರ್ತಾರಿಲ್ಲ. ಅವ್ರು ಅಟ್ಲೀಸ್ಟ್ ಅವ್ರು ಹೇಳಬೇಕು, ನಿಮ್ಮ ನಂಬರ್ ಬೇಡ, ಯಾರು ನಿಮ್ಮ ಏನು ಸ್ಪಾಸ್ ಇರ್ಬೋದು, ಇಲ್ಲ ನಿಮ್ಮ ಪೇರೆಂಟ್ಸ್ ಇರ್ಬೋದು, ಅವ್ರು ಕೊಡಿ. ಯಾಕಂದರೆ ಎಮರ್ಜೆನ್ಸಿ ಆದಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮನ್ನು ಮಾಡೋದಲ್ಲ ಅನ್ನೋದು. ಯಾಕೆಂದರೆ ನಾನು ಗಾಡಿ ಓಡಿಸ್ಬೇಕಾದ್ರೆ ನನ್ನ ಕತ್ತಿ ಅವನ ಚಾಕ್ ಹಾಕಿರ್ತಾನೆ, ನಾನು ಬಟನ್ ಒತ್ತೀನಿ. ಇವ್ರ ಕೆಲಸ ಏನು ಮಾಡ್ತಾರೆ ಗೊತ್ತಾ? ಒತ್ತಿದ ತಕ್ಷಣ ಫೋನ್ ಮಾಡ್ತಾರೆ. ಯಾರಿಗೆ? ಓನರ್ಗೆ. ನನಗೆ ಫೋನ್ ಮಾಡಿದ್ರೆ ನಾನೇ ಸಮಸ್ಯೆಯಲ್ಲಿದ್ದೀನಿ. ಏನು ಕೆಲಸ ಅದು? ವರ್ಕ್ ಏನು ಮಾಡೋದು? ಅವ್ರು ಮಾಡಬೇಕಾಗಿರೋದು ಇಷ್ಟೇ, ಬಟನ್ ಒತ್ತಿದ ತಕ್ಷಣ ಪೊಲೀಸವ್ರನ್ನ ನಿಯರ್ ಬೈ ಇರೋರನ್ನ ಕಳಿಸ್ಬೇಕು. ಅವ್ರ ತಮಾಷೆಗೆ ಒತ್ತರು ಸರಿ ಕಳಿಸ್ಬೇಕು. ಒಂದು ಸಲ ವಾರ್ನಿಂಗ್ ಮಾಡಬೇಕು, ಸೆಕೆಂಡ್ ಟೈಮು ಪೆನಲ್ಟಿ ಹಾಕಬೇಕು, 500,000 ಹಾಕಬೇಕು. ಅವಾಗೇನಾಗುತ್ತೆ, ಡ್ರೈವರ್ ಸುಮ್ಮನೆ ಒತ್ತಲ್ಲ, ಕಸ್ಟಮರು ಸುಮ್ಮನೆ ಒತ್ತಲ್ಲ ಅಲ್ವಾ? ಇವ್ರು ಆ ಕೆಲಸ ಮಾಡ್ತಾಯಿಲ್ಲ. ಅದನ್ನೇ ನಾನು ಗಲಾಟೆ ಮಾಡಿದೆ. ಆಮೇಲೆ ಇನ್ನೊಂದೇನು ಅಂದರೆ, ಬಟನ್ ಒತ್ತಿದ್ರೆ ವರ್ಕ್ ಆಗೋಲ್ಲ. 2 ರೀಸನ್ ಇದೆ ಅದಕ್ಕೆ. ಒಂದು, ಇವರು ಟೆಕ್ನಿಕಲಾಗಿ ಸಿಮ್ನ ರೀಚಾರ್ಜ್ ಮಾಡಿದ್ದೀನಿ ಅಂತ ಹೇಳ್ತಾರೆ, ರೀಚಾರ್ಜ್ ಮಾಡಲ್ಲ, ಸುಮ್ಮನೆ ಬ್ಲಿಂಕ್ ಆಗೋ ಥರ ಬಿಟ್ಬಿಡ್ತಾರೆ. ಇವೆಲ್ಲ ನಮಗೆ ಸಮಸ್ಯೆಗಳು ಸಿಕ್ಕಿದ್ದಾವೆ. ಇವನ್ನೆಲ್ಲ ಹಿಡಿದು ನನಗೆ ಹೈಕೋರ್ಟಲ್ಲಿ ಅಪೀಲ್ ಹೋಗ್ತಾ ಇದ್ದೀನಿ. ಬಟ್ ಈಗ ನನ್ನ ಗಾಡಿಗೆ ಪಾಸಿಂಗ್ ಆಗ್ಬೇಕಾದ್ರೆ ಯಾವ ರೀತಿ ಮಾಡ್ತಾರೆ ಅನ್ನೋದು ನನಗೆ ಬೇಕಾಗಿತ್ತು. ಈಗ ನೋಡಿ, ಈಗ ನಾನು ಡೈರೆಕ್ಟಾಗಿ ಆನ್ಲೈನಿಗೆ ಕಟ್ಟಕ್ಕೆ ಹೋಗ್ತೀನಿ, ತಗೋತಲ್ಲ ಇದು ಟ್ಯಾಕ್ಸ್ನ. ಸರಿ ಬಂದ್ಬಿಟ್ಟು ಇಲ್ಲಿ ಕಟ್ಟಕ್ಕೆ ಬಂದರೆ ಅದೇನೋ ಪೆಂಡಿಂಗ್ ಇತ್ತು, ಅದು ಪೆಂಡಿಂಗ್ ನಾನೇ ಕ್ಲಿಯರ್ ಮಾಡಿದ್ದೀನಿ, ತೋರಿಸಿದ್ದೀನಿ ಮೇಡಮ್ಗೆ. ಮೇಡಮ್ ನಂದು ಕ್ಲಿಯರ್ ಆಗಿದೆ ನೋಡಿ ಮೇಡಮ್ ಅಂತ. ಇಲ್ಲ ಹೋಗ್ರಿ, ಅದು ಯಾರೋ ವಿನಯ್ ನೋಡಿ ಅಂದರು. ತಿರ್ಗಾ ಅಲ್ಲೋದೆ, ತಿರ್ಗಾ ವಾಪಸ್ ಅವರು ಇಲ್ಲ ಸರ್ ಇಲ್ಲಿ ಯಾರೂ ಇಲ್ಲ ಅಂದ್ಬಿಟ್ಟು ತಿರ್ಗಾ ಮತ್ತೆ ಅಲ್ಲೇ ಕಳಿಸಿದ್ರು. ಆಮೇಲೆ ಪೇ ಮಾಡಿಸ್ಕೊಂತಾರೆ. ಏನು ಮಾಡೋದು ಹೇಳಿ ಅವ್ರಿಗೆ? ಆನ್ಲೈನ್ ತಗೊಂತಲ್ಲ. ಅವ್ರು ಹೇಳಿದ್ರು, ಆಯಿತು, ಯಾರೊಬ್ಬರು ಬಂದು ಹೇಳಿದ್ರು, ನೀವು ಆನ್ಲೈನ್ ಮೊಬೈಲಲ್ಲಿ ಕಟ್ಟಿದ್ರೆ ಆಗಲ್ಲ, ಸಿಸ್ಟಮಲ್ಲಿ ಕಟ್ಟಬೇಕು ಅಂದರು. ಓಕೆ, ಅಗ್ರಿ. ಈಗ ನಾನು ಅದು ಕಟ್ಟಿರೋದನ್ನ ಕ್ಯಾನ್ಸಲ್ ಮಾಡಿದ್ಮೇಲೆ ಪೇ ಮಾಡಿಸ್ಕೋಬೇಕಾ ಬೇಡ? ಅವರು ತಿರ್ಗಾ ವಿನಯನ ಹತ್ರಕ್ಕೆ ಹೋಗಿ ಕಳಿಸಿ ಅಂತೇಳಿ ಕಳಿಸ್ತಾರೆ ನಮ್ಮನ್ನ. ಇವ್ರ ಹತ್ರ ಹೋದರೆ ಇವರಿಲ್ಲ. 2 ಅವರ್ ಆಯಿತು ಸರ್, ಬೇಕಾದ್ರೆ CCTV ಚೆಕ್ ಮಾಡಿ. 2 ಅವರ್ ಆಯಿತು ಒಬ್ಬ ಡ್ರೈವರ್ ಬರೋಕ್ಕೆ. ಅದೇ ನೀವು ಬ್ರೋಕರ್ ಬಂದುಬಿಟ್ರೆ 10 ಜನನ ನಿಲ್ಲಿಸ್ಬಿಟ್ಟು ಒಂದೇ ಸಲ ಪೇ ಮಾಡಿ ಕಳಿಸ್ತೀರಾ? ಇರಲಿ, ನಾನು ನಾಳೆ ಬೆಳಗ್ಗೆ ಮಾಡ್ತೀನಿ, ಅದೇನು ಮಾಡಬೇಕು ಮಾಡ್ತೀನಿ ಬಿಡಿ. ನನ್ನ ಕೆಲಸ ಕೊಟ್ರಾ ಸರ್ ಪಿಂಟು? ಥ್ಯಾಂಕ್ ಯು. ಇವಾಗ ಆನ್ಲೈನ್ಗೆ ಇದನ್ನು ಎಂಟ್ರಿ ಮಾಡೋದಕ್ಕೆ ನೀವು ಮಾಡ್ಕೊಡ್ತೀರೋ ಹೊರಗಡೆ ಮಾಡಿಸ್ಬೇಕಾ ಸರ್ ನಾವು? ಸರ್ ಆನ್ಲೈನ್ ಎಲ್ಲ ಹೊರಗಡೆ ಸರ್, ನಾವು ಮಾಡಲ್ಲ ಸರ್. ಅಂದರೆ FC ನಾವೇ ಅಲ್ಲೋಗಿ ಎಂಟ್ರಿ ಮಾಡಿಸ್ಕೊಬರ್ಬೇಕಾ? ಓಕೆ. ಇದು ವೆಬ್ಸೈಟ್ ಯಾವುದದು ಸರ್? ಸಾರಥಿ ಹೋಗ್ಬಿಟ್ಟು ಅಲ್ಲೇ ನಾವು ಮೊಬೈಲಲ್ಲೂ ಬೇಕಾದ್ರೆ ಎಂಟ್ರಿ ಮಾಡ್ಬೋದಾ? ಅಲ್ಲೇ ಮಾಡ್ಬೋದು, ಇಲ್ಲ ಅಲ್ಲಿ ಹೊರಗಡೆ ಮಾಡಿಸಿ. ಓಕೆ, ಡನ್. ಹಾಂ, ಆಯ್ತಲ್ಲ, ಇಲ್ಲಿ ಕಟ್ಟಿದ್ನಲ್ಲ ಮತ್ತೆ. ಹಾಂ, ಟ್ರ್ಯಾಕ್ ಹೋಗ್ಬಿಡ್ಲಾ? ಟ್ರ್ಯಾಕ್ ಹೋಗಿ ಸರ್, ಅಷ್ಟೇ. ಸಾಹೇಬ್ರತ್ತು ಒಂದು ಸೈನ್ ಹಾಕ್ಸ್ಕೊಳ್ಳಿ. ಹಾಂ, ಟ್ರ್ಯಾಕ್ ಹೋಗ್ಬಿಡಿ. ಏನೋ ಮತ್ತೆ ಹೇಳ್ತಾರಪ್ಪ ಇವರು. ಸರ್, ಇದು ಎಂಟ್ರಿ ಆಗಿದೆ ಅಂತ ಏನೋ ಸೈನ್ ಹಾಕ್ಬೇಕಂತ ನೋಡಿ. ಇದಕ್ಕೆ ನೀವು 1200 ರೂಪಾಯಿ. ಮತ್ತು ಅವರು ಈಗ ಹೇಳಿದ್ರು, ಅವರು ಸೈನ್ ಹಾಕಿ. ಸರ್ ನೋಡಿ ಸರ್, ಇಲ್ಲಿ ಸೈನ್ ಬೇಡವಾ ಇದಕ್ಕೆ? ಕೇಳಿ, ನೀವು ಎಲ್ಲರೂ ಊರ್ನೆಲ್ಲ ಯಾಕೆ ಕೇಳ್ತೀರಾ? ನಾನು ಹೇಳಿದ್ನಲ್ಲ, ಬೇಗ ಫಾರಂ ತಗೊಂಡು ಫಿಲ್ ಮಾಡ್ಕೊಂಡು ಹೋಗಿ ಅಂತ ಅಷ್ಟೇ ತಾನೇ. ಸರ್, ಫಾರಂ ಬೇಡ ಅಂತ ಇವರೇ ಹೇಳ್ತಾ ಇದಾರಲ್ಲ, ಏನಕ್ಕೆ ಅಂದ್ರೆ ಈಗ ಆಲ್ರೆಡಿ ಕಟ್ಟಿದ್ದೀನಲ್ಲ ಫೀಸು. ಫಾರಂ ಇದಲ್ಲ, ಇದು ಫೀಸ್ ರೆಸಿಪ್ಟ್ ಫಾರಂ 20 ಅಂತ ಒಂದು ಬರುತ್ತೆ. ಸರಿ, ಅಲ್ಲಿ ನಿಮ್ ಡೀಟೇಲ್ಸ್ ಎಂಟ್ರಿ ಮಾಡಿ, ಗಾಡಿ ನಂಬರ್ ಬರ್ದು ಅದ್ರದ್ದು ಡೀಟೇಲ್ಸ್ ಎಂಟ್ರಿ ಮಾಡಿ, ಸೈನ್ ಮಾಡಿ, ಇದನ್ನ ಅಟ್ಯಾಚ್ ಮಾಡಿ, RC ಜೆರಾಕ್ಸ್, ಇನ್ಸೂರೆನ್ಸ್ ಜೆರಾಕ್ಸ್ ತಗೊಂಡು ಹೋಗಿ ಅಷ್ಟೇ. ಯಾರನ್ನೂ ಕೇಳ್ಬೇಡಿ. ನೀವು ಕೇಳ್ತಾ ನಿಮ್ಗೆ ಟೆನ್ಷನ್ ಮಾಡ್ಕೊತೀರಾ ನೀವು. ಇದು ಇದ್ರದ್ದು ಬೇಡವಾ ಹಂಗಾರ? GPRS ಪ್ಯಾನಿಕ್ ಬಟನ್ ಅವ್ರದ್ದೊಂದು ಲೆಟ್ರ್ ಕೊಡ್ತಾರಲ್ಲ. ಹಾಂ, ಇದೇ ಫಸ್ಟ್ ಟೈಮ್ ನಾನು GPS ಹಾಕ್ಸಿ ಮಾಡಿಸ್ತಾ ಇರೋದು. ಇದೇ ಫಸ್ಟ್ ಟೈಮು.
ಲೆಟರ್ ಕಾಪಿ ಹಾಕಳಿ ಒಂದ ಲೆಟರ್ ಕಾಪಿ ಹಾಕೊಂಡೆ ಇವ್ರು ಹೇಳ್ದಾಗ ಅದು ಡಾಕ್ಯುಮೆಂಟ್ ಮಾಡ್ಕೊಂಡೆ ನೀವು ಗಾಡಿ ಸೈನ್ ಮಾಡ್ಕೊಂಡು ಗಾಡಿ ತಗೊಂಡು ಪ್ರೆಸೆಂಟ್ ಆ ಮಾಡಿದ್ರೆ ಲೆಟರ್ ಕಾಪಿ ಮೇಲೆ ಒಂದು ಫೋನ್ ನಂಬರ್ ಬರೀ OTP ಬಂದ್ರೆ OTP ಇಸ್ಕೊತಾರೆ ಅಲ್ಲೇ ಸರಿ. immediate ಆಗಿ ಇಸ್ಕೊತಾರೆ ಅಷ್ಟೇ ಕೆಲಸ. ಸುಮ್ನೆ ಯಾರನ್ನ ಕೇಳ್ಬಿಡಿ ಅವ್ರು ಯಾರು ಎಲ್ಲವೂ ಗೊತ್ತಿರಲ್ಲ. ಈಗ ನಾನು ಡೈರೆಕ್ಟ್ ಈಗ ಫಾರಮ್ 20 ತೊಗೊಂಡು ಫಿಲಪ್ ಮಾಡಿ ಅವ್ರ ಹತ್ರಕ್ಕೆ ಹೋಗ್ಬೇಕು, ಟ್ರ್ಯಾಕ್ ಹೋಗ್ಬೇಕು. ಎಲ್ಲಿದೆ ಅವ್ರ ಟ್ರ್ಯಾಕ್ ಇದೆ ಆ್ಯಕ್ಚುಲಿ? ಡ್ರೈವಿಂಗ್ ಟ್ರ್ಯಾಕ್ ಡ್ರೈವಿಂಗ್ ಟ್ರ್ಯಾಕ್ ಅಂತ ಹಾಕಿ ಗೂಗಲ್ ಅಲ್ಲಿ ಬರುತ್ತೆ. ಗೂಗಲ್ ಅಲ್ಲಿ ಪೀನಿಯಾ ಡ್ರೈವಿಂಗ್ ಟ್ರ್ಯಾಕ್ ಅಂತ ಪೀಣ್ಯ, ಹಾಂ, ಓಕೆ, ಅಲ್ಲಿ ಬರುತ್ತೆ ಸರ್. ಅಲ್ಲೇ ಗಾಡಿ ಇನ್ಸ್ಪೆಕ್ಷನ್ ಅರ್ಥ ಆಯ್ತು ಹಾಂ, ಎಲ್ಲ ಅಲ್ಲಿ ಮಾಡಿದ್ದಾರೆ ಡನ್. ಎಷ್ಟು ಗಂಟೆ ಹೋಗಿರುತ್ತೆ ಅದು? ಸರ್ ಮಾರ್ನಿಂಗ್ 8 ಗಂಟೆ 8 ಗಂಟೆ ಮೇಲೆ 8 ಕಾಲ್ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್. ಸರಿ, ಓಕೆ, 8 ಡನ್. ಗಂಟೆಯಿಂದ ಏನಾಗುತ್ತೆ ಅಲ್ಲಿ, ಯಾಕಂದ್ರೆ ಟ್ರಾಫಿಕ್ ಜಾಸ್ತಿ ಅಲ್ಲ, ಒಂದು 2 ಅವರ್ 3 ಅವರ್ ಟೈಮಿಂಗ್ಸ್ ಇದೆ. ಎಲ್ಲ ಎಸಿ ಮಾಡ್ತಾರೆ ಅಂದರೆ ಈ ಟೈಮಲ್ಲಿ ಇರಲ್ಲ, ಕ್ಲೋಸ್ ಆಗಿರುತ್ತಲ್ವಾ? ನಾಳೆ ಹೋಗ್ತೀನಿ ಹಂಗಾರೆ. ಇಲ್ಲೇನೈತೆ ಫಾರಮ್ ಎಲ್ಲ ತೊಗೊಂಡು ನಾಳೆ ಹೋಗ್ತೀನಿ. ಅಷ್ಟೇ ಫಿಲಪ್ ಮಾಡ್ಕೊಂಡು ಡಾಕ್ಯುಮೆಂಟ್ ತಗೊಂಡೋಗಿ ಅಷ್ಟೇ. ಓಕೆ, ಡನ್. ಹಾಂ.